ಶತಾಯುಷಿ ಸಾಲು ಮರದ ತಿಮ್ಮಕ್ಕ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. 113 ವರ್ಷದ ಸಾಲು ಮರದ ತಿಮ್ಮಕ್ಕ ವೋಟಿಂಗ್ ಮಾಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಚುನಾವಣೆ ಅಂದ ತಕ್ಷಣ ಮತಗಟ್ಟೆಗೆ ಬರ್ತಾರೆ, ತಮ್ಮ ಹಕ್ಕನ್ನ ಚಲಾಯಿಸ್ತಾರೆ. ಶತಾಯುಷಿ ಪದ್ಮ ಪ್ರಶಸ್ತಿ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ಇವತ್ತು ಸಾಕು ಮಗ ಉಮೇಶ್ ಜೊತೆ ಬಂದು ಮತದಾನ ಮಾಡಿದ್ದಾರೆ. ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಸಾಲು ಮರದ ತಿಮ್ಮಕ್ಕ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಹುಲಿಕಲ್ ಗ್ರಾಮ. 113 ವರ್ಷದ ಶತಾಯುಷಿ ಪದ್ಮ ಪ್ರಶಸ್ತಿ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇದು ಈವ್ನಿಂಗ್ ಜಾಸ್ತಿ ಆಗುತ್ತೆ, ಒಂದು 70-78 ತನಕ ಹೋಗ್ಬೋದು ಅಂತ ಅನ್ಕೊಳ್ಳಿ. 75 to 78%. 75 ಅಂತ ರೀಚ್ ಆಗ್ತೀರಾ? ಆಗ್ತೀವಿ. ಸರ್, ಈಗ ಈ ಗ್ರಾಮಾಂತರ ಲೋಕಸಭೆಯ ಹೈ ವೋಲ್ಟೇಜ್ ನಾನು ಆಗಲೇ ಹೇಳಿದಾಗೆ ಡಾಕ್ಟರ್ ಮಂಜುನಾಥ್ ಇರ್ಬೋದು ಮತ್ತೆ ಡಿ ಕೆ ಸುರೇಶ್ ಅವರ ಸ್ಪರ್ಧೆಯಿಂದ ಕಣ ಜೋರಾಗಿರುವಂಥದ್ದು. ಇದರಲ್ಲಿ ಆರೋಪ ಪ್ರತ್ಯಾರೋಪ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಆಗಿರುವಂಥದ್ದು. ಇವತ್ತು ನೀವು ಕೇಳಿರ್ಬೋದು, ರಣ ಹೇಳಿ ಮಾನ ಮರ್ಯಾದೆ ಇದೆಯಾ, ಈ ಥರದ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ಸುತ್ತೆ? ರಾಮನಗರ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಆ ರೀತಿಯ ಕೂಪನ್ ಕಾರ್ಡ್ಗಳನ್ನು, ಗ್ಯಾರಂಟಿ ಕಾರ್ಡ್ಗಳನ್ನು, ಸ್ಮಾರ್ಟ್ ಕಾರ್ಡ್ಗಳನ್ನು, ಅದರಲ್ಲಿ ಲೋಗೋಗಳನ್ನು ಹಾಕಿ ಜನಗಳನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರು ಮತ್ತು ಒಂದಷ್ಟು ಸುಳ್ಳು ಭರವಸೆ ಕೊಟ್ಟು ಸಕ್ಸಸ್ಸು ಆಗಿಬಿಟ್ರು. ಎರಡೊಬ್ಬರು ಕ್ಷೇತ್ರದಲ್ಲಿ ನೀವು ನೋಡಿರ್ಬೋದು, ಮಾಗಡಿ ಆಗ್ಬೋದು, ರಾಮನಗರದಲ್ಲಿ ಆಗ್ಬೋದು. ಈ ಥರ ಅವರು ಕೂಪನ್ ಕೊಟ್ಟಿದ್ದೀವಿ ಅಂತ ಒಪ್ಕೊಂಡ್ರು, ಅದಕ್ಕೆ ಒಂದಷ್ಟು ಆಸೆ ತೋರಿಸಿ ಮತದಾರರನ್ನ ಸೆಳೀತಕ್ಕಂಥ ತಂತ್ರವನ್ನು ಮಾಡಿ ಅದನ್ನು ಸಫಲನೂ ಕೂಡ ಆಗಿದ್ದರು. ಅದೇ ಈ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ತಂತ್ರ ಮುಂದುವರಿತಾ ಇದೆ. ಹಂಗಾಗಿ ಅದನ್ನು ಮುಂದುವರೆದ ಭಾಗ. ಇದು ಕಾಂಗ್ರೆಸ್ಗೆ ಇದೇನು ಹೊಸದೇನಲ್ಲ. ಈ ಪ್ರಯೋಗವನ್ನು ಅವರು ನಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ್ರು, ಸಕ್ಸಸ್ ಕಂಡಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಇದನ್ನೇ ಆರೋಪ ಮಾಡಿದ್ರು. ನಿನ್ನೆ ರಾತ್ರಿ ಕೂಡ ಕನಕಪುರ ಮತ್ತು ಬೇರೆ ಬೇರೆ ಭಾಗದಲ್ಲಿ ಹಾಕಿದಾರಂತೆ. ನಾನು ನೋಡಿದೆ, ಭಾಳಷ್ಟು ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ, ನೋಡಿದೆ. ಕೆಲವು ದೇವ್ರ ಫೋಟೋ ತಗೊಂಡು ಹೋಗೋದು, ಮತ್ತೆ ದುಡ್ಡು ಕೂಡ ಕೊಡ್ತಕ್ಕಂಥ ಆ ಥರ ಇರೋನು ಅವರ ನಂಬಿಕೆಗಳ ಮೇಲೆ ಜನಗಳ ಮನಸ್ಸಿನ ದೌರ್ಬಲ್ಯವನ್ನು ಇವರು ಎನ್ಕ್ಯಾಶ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಈ ಸಾರಿ ಅದೆಲ್ಲ ನಡೆಯಿಲ್ಲ ಅಂತ ಕಾಣುತ್ತೆ. ಜನಗಳಿಗೆ ಗೊತ್ತಾಗಿದೆ. ಹತಾಶರಾಗಿದ್ದಾರಾ ಎಲ್ಲೊಂದ್ ಕಡೆ? ಅದು 100% ಭಾಗ ಹತಾಶರಾಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಸುಲಭವಾಗಿ ಗೆಲ್ತಾರೆ. ಜನಾಭಿಪ್ರಾಯ ಡಾಕ್ಟರ್ ಮಂಜುನಾಥ್ ಅವ್ರ ಪರವಾಗಿದೆ. ಅವರು ಮಜಲ್ ಪವರ್, ಮನಿ ಪವರ್ ಏನೇ ಇದ್ರು ಡಿ ಕೆ ಬ್ರದರ್ಸ್ದು ಈ ಸಾರಿ ಅವ್ರ ಆಟ ನಡೆಯಲ್ಲ. ಜೊತೆಗೆ ನಾವು ಮೊದಲೇ ಹೇಳಿದ್ದೀವಿ, ಜನಗಳಿಗೆ ತಿಳುವಳಿಕೆ ಕೊಟ್ಬಿಟ್ಟಿದ್ದೀವಿ. ದುಡ್ಡು ಡಿ ಕೆ ಶಿವಕುಮಾರ್ ಎಷ್ಟೇ ಕೊಟ್ಟರು ಓಟ್ ಮಾತ್ರ ಡಾಕ್ಟರ್ ಮಂಜುನಾಥ್ಗೆ, ಡಿ ಕೆ ಸಿ ನೋಟು ಡಾಕ್ಟರ್ಗೆ ಓಟು ಅಂತ ಜನಸಾಮಾನ್ಯರಲ್ಲಿ ತಲೆಗೆ ಬಂದ್ಬಿಟ್ಟಿದೆ. ಒಬ್ಬ ಸಮಾಜಮುಖಿ, ಸಮಾಜಕ್ಕೆ ಬೇಕಾದಂಥ ಒಬ್ಬ ಸರಳ ಸಜ್ಜನಿಕೆ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಅವರಿಗಾಗಲೇ ಪ್ರೂವ್ಡ್, ಅವ್ರ ಕ್ಷೇತ್ರದಲ್ಲಿ ಪ್ರೂವ್ ಮಾಡಿದ್ದಾರೆ, ಅಂಥವ್ರನ್ನ ಜನ ಸ್ವೀಕಾರ ಮಾಡಿದ್ದಾರೆ. ಇದ್ರ ನಡುವೆ ಪರ್ಸನಲ್ ಟಾಕ್ ಬಹಳ ನಡೀತಾ ಇದೆ ಸರ್. ಕುಮಾರಸ್ವಾಮಿ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಈ ಥರದ ಪರ್ಸನಲ್ ಟಾಕ್ ಜಾಸ್ತಿ ನಡೀತಾ ಇದೆ. ಅದು ಏನು ಎಲ್ಲಿ ತನಕ ತಗೊಂಡು ಹೋಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಮಾನ ಮರ್ಯಾದೆ ಇದೆಯಾ, ರಣ ಹೇಳಿ, ಈ ಥರದ ಪದಗಳೆಲ್ಲವೂ ಕೂಡ ನಾವು ಕೇಳ್ಪಟ್ವಿ. ಇವತ್ತು ರಾಜಕಾರಣದ ಪ್ರಾರಂಭದ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಗಾಂಭೀರ್ಯವಾಗಿ ಮಾತಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಗಮನಿಸ್ತಿದ್ದೀನಿ, ಅವರು ಕಾತೋಟಿ ಕಳ್ಕೊಂಡಿದ್ದಾರೆ. ಬಹುಶಃ ಅವರಿಗೆ ಒಂದು ಹತಾಶೆ, ಸೋಲಿನ ಭಯ ಬಂದಿರ್ಬೋದು. ಇವತ್ತು ಕನಕಪುರದಲ್ಲೂ ಕೂಡ ಜನ ಮೊದಲಿಗಿಂತ ಹೆಚ್ಚಾಗಿ ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರ ಆಡಳಿತ ವ್ಯವಸ್ಥೆ ವಿರುದ್ಧ, ಅವರ ನಡವಳಿಕೆ ವಿರುದ್ಧ. ಹಾಗಾಗಿ ಈಗ ಅವರ ರಾಜಕೀಯ ಜೀವನದ ಅವನತಿ ಪ್ರಾರಂಭ ಆಯಿತು ಅಂತ ಅನ್ಸುತ್ತೆ. ಎಷ್ಟು ಪರ್ಸೆಂಟೇಜ್ ವಿಶ್ವಾಸ ಇದೆ ಸರ್ ತಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ? ನನಗೆ 100% ಭಾಗ ಗೆಲ್ತಾರೆ, ಅದೇನು ಡೌಟೇ ಇಲ್ಲ. ನಮಗೆ ಮಂಜುನಾಥ್ ಅವ್ರ ಅಭ್ಯರ್ಥಿ ಅಂತ ನನ್ನ ತಲೆಗೆ ಬಂದ ದಿವಸನೇ ಅವ್ರು ಗೆಲ್ತಾರೆ ಅಂತ ನಾನು ಆಲೋಚನೆ ಮಾಡಿದ್ದೆ. ನಮ್ಮ ಪ್ಲಾನ್ ಪ್ರಕಾರನೇ ಆಗ್ತಾ ಇದೆ, ಗೆಲ್ತಾರೆ ಅವರು. ಥ್ಯಾಂಕ್ ಯು. ಇದು ಚುನಾವಣೆ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೊಟ್ಟಂತಹ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶರತ್ ಕಪ್ನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಕರ್ನಾಟಕದಲ್ಲಿ ಮೊದಲ ಹಂತದ ವೋಟಿಂಗ್ ಆಗ್ತಾ ಇದೆ. 14 ಲೋಕಸಭಾ ಕ್ಷೇತ್ರಕ್ಕೆ ಇನ್ನುಳಿದಿರುವಂಥದ್ದು ಕೇವಲ 2.5 ಗಂಟೆ ಮಾತ್ರ.
6 ಗಂಟೆಗೆ ಮತದಾನ ಸಂಪೂರ್ಣವಾಗಿ ಮುಕ್ತಾಯ ಆಗತ್ತೆ. ಯಾರೆಲ್ಲ ವೋಟ್ ಮಾಡಿಲ್ವೋ ದಯವಿಟ್ಟು ಮತಗಟ್ಟೆಗೆ ಬಂದು ವೋಟ್ ಮಾಡಿ. ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇರುವಂಥದ್ದಿದೆ. ಈಗಾಗಲೇ ರಾಜ್ಯದ ಹಲವೆಡೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ರಾಜಕಾರಣಿಗಳು, ಸಿನಿಮಾ ತಾರೆಯರು, ಶ್ರೀಗಳು, ವಯೋವೃದ್ಧರು, ವಿಶೇಷ ಚೇತನರು ಎಲ್ಲರೂ ಕೂಡ ಬಂದು ಮತಗಟ್ಟೆಗೆ ಬಂದು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನ ಹಿಂದೆ ಅಷ್ಟೇ ಸಾಲು ಮರದ ತಿಮ್ಮಕ್ಕ 113 ವರ್ಷ ವಯಸ್ಸಿನ ಶತಾಯುಷಿ ಮನೆಯಲ್ಲೇ ಕೂತು ವೋಟ್ ಮಾಡಬಹುದು, ಆದರೂ ಕೂಡ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅಂದರೆ ಎಲ್ರಿಗೂ ಕೂಡ ಮಾದರಿ ಆಗ್ತಾರೆ. ಬೆಳಿಗ್ಗೆಯಿಂದಲೂ ಕೂಡ ವೋಟಿಂಗ್ ಆಗ್ತಾ ಇದೆ. 7 ಗಂಟೆಯಿಂದ ಆರಂಭಗೊಂಡಂತಹ ಮತದಾನ ಸಂಜೆ 6 ಗಂಟೆಯವರೆಗೂ ಕೂಡ ಇದೆ. ಘಟಾನುಘಟಿ ನಾಯಕರು ಈಗಾಗಲೇ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ರಾಜ್ಯದಲ್ಲಿ 14 ಲೋಕಸಭಾ ಕ್ಷೇತ್ರಕ್ಕೆ ನಡೀತಾ ಇರುವಂತಹ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ಸರ್ಕಾರಿ ಕಚೇರಿ, ಶಾಲೆ, ಕಾಲೇಜುಗಳಿಗೆ ಜೊತೆಗೆ ಪ್ರೈವೇಟ್ ಸೆಕ್ಟರ್ಗಳಿಗೆ ರಜೆಯನ್ನು ನೀಡಲಾಗಿದೆ. ಎಲ್ಲರೂ ಹೋಗಿ ವೋಟ್ ಮಾಡಿ ಎನ್ನುವಂತಹ ಹಿನ್ನೆಲೆಯಲ್ಲಿ. ಆದರೆ ವೋಟಿಂಗ್ ಪರ್ಸೆಂಟೇಜ್ ಮಾತ್ರ ಪ್ರತಿ ಬಾರಿಯ ಹಾಗೆ ಕಡಿಮೆನೇ ಆಗಿದೆ. 1 ಗಂಟೆಯವರೆಗಿನ ಒಂದು ವರದಿ ಬಂತು. ಕಳೆದ ಬಾರಿಗೆ ಹೋಲಿಸಿದಂತಹ ಸಂದರ್ಭದಲ್ಲಿ ಈ ಬಾರಿ ಕಡಿಮೆ ಅನ್ನುವಂತಹ ಮಾಹಿತಿಯೇ ಸಿಗ್ತಾ ಇದೆ. ಚುನಾವಣಾ ಆಯೋಗ ಮತದಾನದ ಪ್ರಕ್ರಿಯೆಯನ್ನು ಬಹಳ ಸರಳಗೊಳಿಸಿದೆ. ಜೊತೆಗೆ ಹೆಚ್ಚು ಮತದಾನ ಆಗಬೇಕು ಅಂತ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.